ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿ.ಟಿ ವಿದ್ಯಾರ್ಥಿಗಳಿಗೆ ಇಂದಿನ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಸಿ.ಟಿ OMR ನಿಮ್ಮದು ನೀವು ಎಕ್ಸಾಮ್ನ ಕೂಡ ಬರ್ತಾರಲ್ಲ OMR ಶೀಟು, ಅದು ಬಂದ್ಬಿಟ್ಟು ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ನೀವು ಹೋಗಿ ವೆಬ್ಸೈಟಲ್ಲಿ ಕೂಡ ನೋಡ್ಕೋಬಹುದು. ಇದು ಒಂದೊಳ್ಳೆ ಗುಡ್ ಒಂದು ಗುಡ್ ನಡೆ ಕೂಡ KA ಕೂಡ ತರ್ತಾ ಇದ್ದಾರೆ. ಏನಂದ್ರೆ ಸಿಂಪಲ್ ಪರೀಕ್ಷೆಯಲ್ಲಿ ಕೂಡ ಅವ್ರು ಭಯ ಇರುತ್ತೆ, ನಮ್ಮ ಪೇಪರ್ ಕರೆಕ್ಟಾಗಿ ವ್ಯಾಲ್ಯೂಯೇಟ್ ಕೂಡ ಮಾಡ್ತಾರಾ, ನೀಟಾಗಿ ಮಾಡ್ತಾರಾ, ಪಾರದರ್ಶಕತೆ ಇರುತ್ತಾ ಅಂತ. ಈ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ KEA ಮತ್ತೊಂದು ನೀವು ಒಂದು ಒಳ್ಳೆ ತೀರ್ಮಾನ ಕೂಡ ಕೈಗೊಂಡಿದೆ. ಈ ಬಾರಿ CET ಪರೀಕ್ಷೆ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ದಿದ್ದೀರಾ. ಇಲ್ಲಿ ಎಲ್ಲಾ ವಿಷಯಗಳದ್ದು ನೀವು ಎಲ್ಲಾ ಪೇಪರ್ ಕೂಡ ಬರ್ದಿದ್ದಾರಲ್ಲ, ಅದ್ರ ಎಲ್ಲಾ ವಿಷಯಗಳದ್ದು ನಿಮ್ದು OMR ಶೀಟ್ ಬಂದ್ಬಿಟ್ಟು ವೆಬ್ಸೈಟ್ ನಲ್ಲಿ ಕೂಡ ಸಿಗುತ್ತೆ. ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ OMR ಶೀಟ್ ಗಳನ್ನ ನೀವು ನೋಡಬಹುದು. ಯಾವ ರೀತಿ ಇದೆ, ಯಾವ ರೀತಿ ಕೊಟ್ಟಿದ್ದಾರೆ ಮಾರ್ಕ್ಸ್ ಗಳನ್ನ ಗಮನಿಸಬಹುದು. ಅದನ್ನ ಅಪ್ಲೋಡ್ ಕೂಡ ಮಾಡ್ತಾ ಇದಾರಂತೆ. ಅದನ್ನ ಮುಕ್ತವಾಗಿ ನೀವು ಕೂಡ ಮುಕ್ತವಾಗಿ ಕೂಡ ನೀವು ನೋಡಬಹುದು ಅಂತ ಹೇಳಿದ್ದಾರೆ. ಪರೀಕ್ಷೆ ಮುಗಿದ 2 ದಿನಗಳಲ್ಲಿ 150ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 3 ಲಕ್ಷ OMR ಶೀಟ್ ಗಳನ್ನ ಅಪ್ಲೋಡ್ ಕೂಡ ಮಾಡಿದ್ದಾರಂತೆ. ಬರೋಬ್ಬರಿ 3 ಲಕ್ಷ OMR ಶೀಟ್ ಆಲ್ರೆಡಿ ಅಪ್ಲೋಡ್ ಕೂಡ ಆಗಿದೆ. ಇನ್ನು 8.5 ಲ್ಯಾಕ್ 8.5 ಲಕ್ಷ ಇನ್ನು ಕೂಡ OMR ಶೀಟ್ ಗಳು ಕೂಡ ಸ್ಕ್ಯಾನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವು ಮುಗಿದಂತೆ ಅವು ಕೂಡ ಅಪ್ಲೋಡ್ ಕೂಡ ಮಾಡ್ತಾ ಹೋಗ್ತಾರೆ ಎಂದು KEA ಡೈರೆಕ್ಟರ್ ಆದ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ ನಿಮ್ದು ಎಲ್ಲಾ ಪೇಪರ್ ಗಳನ್ನ ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಕೂಡ ಮಾಡ್ತಾರೆ. ನೀವು ಲಾಗಿನ್ ಆಗಿ ನಿಮ್ಮ ಪೇಪರ್ ಗಳನ್ನ ನೀವು ನೋಡಬಹುದು KEA ವೆಬ್ಸೈಟ್ ಅಲ್ಲಿ. ಇಲ್ಲಿ ಏನಂದ್ರೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಯಾರಿಗೂ ಅಪನಂಬಿಕೆ ಇರಬಾರದು. ಯಾರೋ OMR ಶೀಟ್ ನ ತಿಂತಾರೆ ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳು. ಇದಕ್ಕೆ ಇತಿಶ್ರೀ ಹೇಳಲು ಈ ತೀರ್ಮಾನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಯಾರದೇ OMR ಶೀಟ್ ಅನ್ನು ಯಾರು ಬೇಕಾದ್ರೂ ನೋಡಿಕೊಂಡು ತಮ್ಮ ಫಲಿತಾಂಶಗಳನ್ನು ತಿಳಿಸಬಹುದು ಅಂತ ಹೇಳಿದ್ದಾರೆ. ಮೀನ್ಸ್ ನಿಮ್ದೇ OMR ಶೀಟ್ ಅಂತೆಲ್ಲ, ಯಾರ್ದೇ OMR ಶೀಟ್ ಆದ್ರೂ ಕೂಡ ನೀವು ನೋಡ್ಕೋಬಹುದು ಅಂತ ಹೇಳಿ ಕೂಡ ಹೇಳಿದ್ದಾರೆ. ಇದು ಓಕೆ ಅವ್ರು ಹೇಳಿದ್ದೆಲ್ಲ ಓಕೆ. OMR ಶೀಟ್ ನ ನೋಡಿದ್ರೆ ಒಳ್ಳೇದಾಗುತ್ತೆ, ಪಾರದರ್ಶಕತೆ ಕೂಡ ಬರುತ್ತೆ. ಓಕೆ, ಗುಡ್ ನ್ಯೂಸ್. ಬಟ್ ಆಫ್ಟರ್ ಇವ್ಯಾಲ್ಯೂಯೇಷನ್ ಮಾಡಿದ ನಂತರವೇ ನಿಮ್ದು OMR ಶೀಟ್ ನ ಅಪ್ಲೋಡ್ ಕೂಡ ಮಾಡಿದ್ರೆ ಅಲ್ಲಿ ನಿಮಗೆ ಡೀಟೇಲ್ ಕ್ಲಾರಿಟಿ ಕೂಡ ಸಿಗುತ್ತೆ, ಯಾರು ತಪ್ಪು ಮಾಡಿದ್ದಾರೆ, ಏನು ತಪ್ಪು ಮಾಡಿಲ್ಲ ಅಂತ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಥ್ಯಾಂಕ್ ಯು.